ಹಾಯ್ ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತಿನ ಒಂದು ವ್ಲಾಗ್ ಅಂದರೆ ಸಂಡೇ ವ್ಲಾಗ್. ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಮಾಡಿ ತಿಂದು ನಂತರ ಒಂದು ಸೆಲ್ಫಿ ಕ್ಯಾಮ್ರಾ ಸ್ಟ್ಯಾಂಡ್ ತೊಗೋಬೇಕಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರು ಅವಿನ್ಯೂ ಮಗನ ಅಬಾಕಸ್ ಕ್ಲಾಸಿಗೆ ಬಿಟ್ಟು ಹಾಗೆ ಅವಿನ್ಯೂ ರೋಡ್ಗೆ ಹೋಗಿ ತೊಗೊಂಬಂದಿದ್ರು. ಬಟ್ ಫಸ್ಟ್ ಒಂದು ತೊಗೊಂಬಂದಿದ್ರು, ಅದು ಆ್ಯಕ್ಚುಲಿ ತುಂಬ ದೊಡ್ಡದಿತ್ತು. ಅದು LED ಲೈಟ್ ಕೂಡ ತುಂಬ ದೊಡ್ಡದಾಯಿತು. ಅದೆಲ್ಲ ಎಲ್ಲರೇ ಹೋಗುವಾಗ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ತಂದು ವಾಪಸ್ ಅವೆನ್ಯೂ ರೋಡಿಗೆ ನಾನು ಅವ್ರ ಜೊತೆಗೆ ಹೋಗಿ ಇಬ್ಬರು ಹೋಗಿ ಇದು ಸೆಲ್ಫಿ ಕ್ಯಾಮ್ರಾ ಮತ್ತು ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಬ್ಲೂಟೂತ್ ಕೂಡ ಆಪ್ರೇಟ್ ಎಲ್ಲ ಇದೆ. ತುಂಬ ಒಂದು 450 ಗ್ರಾಮ್ ಅಷ್ಟೇ ಇದೆ. ಇದು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಬೋದು. ಎಲ್ಲಿ ಹೋದ್ರೂ ಬೇಕಾದ್ರೆ ನಮ್ಮ ಜೊತೆಗೆ ಇಟ್ಕೊಂಡು ಹೋಗ್ಬೋದು. ರಿಂಗ್ ಲೈಟ್ ಕೂಡ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಣ್ಣದು, ಅದು ಕೂಡ ಲೈಟ್ ಎಲ್ಲ ಚೇಂಜ್ ಆಗುತ್ತೆ. ಫೇಸ್ಗೆ ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದನ್ನು ಹೋಗಿ ಸಹರಾ ಎಲೆಕ್ಟ್ರಿಕಲ್ಸ್ ಅಂತ ಅವೆನ್ಯೂ ರೋಡಲ್ಲಿ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಯಾರು ವೀಡಿಯೋ ಮಾಡೋರು, ಯೂಟ್ಯೂಬ್ ಮಾಡೋರು ಯಾರೇ ಇದ್ದರೂ ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಒಂದು ಕೈ ಕೊಟ್ಟಿಲ್ಲ ಅಂದರೆ ಕಾಲು ಕೊಟ್ಟಿಲ್ಲ ಹಂಗಿರುತ್ತೆ. ಅದು ಒಂಥರ ಐಟಮ್ಗಳೇ ಮಿಸ್ ಆಗಿರ್ತವೆ ಅದರಲ್ಲಿ. ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದರೂ ಕೂಡ ಮತ್ತೆ ಅದೇ ಥರ ಮಿಸ್ಸಿಂಗ್ ಆಗಿರುತ್ತವೆ, ಪಾರ್ಟ್ಸ್ಗಳು ಮಿಸ್ಸಿಂಗ್ ಆಗಿರ್ತವೆ. ಅದಕ್ಕೆ ಹೋಗಿ ನಾವೇ ಅಂಗಡೀಲಿ ಹೋಗಿ ಶಾಪಲ್ಲಿ ಹೋಗಿ ತೊಗೊಂಬಂದರೆ ಚೆನ್ನಾಗಿರುತ್ತೆ. ಇದು ಲಾಂಗ್ ಅಂತ ಹೇಳ್ಬಿಟ್ಟು ಅದು 1200 ಏನೋ ಹೇಳಿದ್ರು ಅವರು. ಅದನ್ನು ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ನೋಡಿ ಎಷ್ಟು ಚಿಕ್ಕದಿದೆ ಇದು. ಇದರಲ್ಲಿ 450 ಗ್ರಾಮ್ ಏನಿದೆ. ಎಲ್ಲಿ ಬೇಕಾದ್ರೂ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು. ತುಂಬ ಆಪ್ಷನಲ್ಲಿದೆ. ಯಾವ ಕಡೆ ಬೇಕಾದ್ರೆ ರೊಟೇಷನ್ ತಿರುಗತ್ತೆ 360 ಡಿಗ್ರಿ. ಆಮೇಲೆ ವೀಡಿಯೋ ಮಾಡಬೇಕಂದ್ರೂ ಇಟ್ಕೋಬೋದು. ಆಮೇಲೆ ಸ್ಟ್ಯಾಂಡ್ ಫುಲ್ಲು ಒಂದು ನಮ್ಮಷ್ಟು ಹೈಟ್ ಅಷ್ಟು ಉದ್ದಕ್ಕಿಂತನೂ ಜಾಸ್ತಿ, ನಮ್ಮ ಹೈಟ್ಗಿಂತನೂ ಜಾಸ್ತಿ ಉದ್ದ ಲೆಂತ್ ಇದೆ. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ವೆಯ್ಟ್ಲೆಸ್ ಇದೆ. ಅದು ಕಂಫರ್ಟಬಲ್ ಆಗಿದೆ. ಎಲ್ಲಿ ಹೋದರೂ ಇಟ್ಕೋಬೋದು. LED ಲೈಟ್ ಕೂಡ ಅಷ್ಟೇ ಚಿಕ್ಕದಾಗಿದೆ. ಎಲ್ಲಿ ಹೋದರೂ ಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು, ಆ ಥರ ಇದೆ. ಯಾರು ಬೇಕಾದರೆ ಅಲ್ಲಿ ಹೋಗಿ ಅವೆನ್ಯೂ ರೋಡಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸಹಾರಾ ಎಲೆಕ್ಟ್ರಿಕಲ್ಸ್ ಅಂತ ಹೇಳ್ಬಿಟ್ಟು ಕಡಿಮೆ ರೇಟಿಗೆ ಒಳ್ಳೆ ಪ್ರಾಡಕ್ಟೇ ಸಿಗ್ತದೆ. ಇದು ಕೂಡ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಿ ಕೊಟ್ಟರು. ಆ್ಯಕ್ಚುಲಿ 1500 ಏನೋ ಹೇಳಿದರು. ಆ್ಯಕ್ಚುಲಿ ಬಾರ್ಗಿನ್ ಮಾಡಿ ಆಮೇಲೆ ಆ LED ಅದು ಎರಡು ಸೇರಿ 1200 ತೊಗೊಂಬಂದ್ವಿ. ತುಂಬ ಚೆನ್ನಾಗಿದೆ. ಆನ್ಲೈನಲ್ಲೂ ಚೆನ್ನಾಗಿರೋ ತೋರಿಸ್ತಾರೆ. ಬಟ್ ಅದೇ ಹೇಳಿದ್ನಲ್ಲ, ಇಲ್ಲಿ ಬಂದಾಗ ಅದರಲ್ಲಿ ಪಾರ್ಟ್ಸ್ಗಳೇ ಇರೋದಿಲ್ಲ. ಅದನ್ನೇ ಎಕ್ಸ್ಚೇಂಜ್ ಮಾಡಿ ಅದನ್ನು ರಿಟರ್ನ್ ಮಾಡಿ ಮತ್ತೆ ತೊಗೊಂಡು ಬರೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅದ್ರ ಬದಲು ನೀವೇ ಅವೆನ್ಯೂ ರೋಡ್ ಹೋದ್ರೆ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಐಟಮ್ಗಳು ಏನು ಬೇಕಾದ್ರೂ ಸಿಗುತ್ತೆ. ಅಲ್ಲಿ ಹೋದರೆ ನಮಗೆ ಏನು ಮೊಬೈಲ್ಸ್ ಕವರ್ ಸಿಗೋದು ಎಲ್ಲನೂ ಕಡಿಮೆಗೆ ಸಿಗುತ್ತೆ. ಇಲ್ಲಿ ಚಿಕ್ಕ ಶಾಪ್ಗಳಿಗೆ ಹೋಗೋದು, ಹೋಗಿ ಡಬಲ್ ರೇಟ್ ಟ್ರಿಬಲ್ ರೇಟ್ ಕೊಡೋಬೋದು. ಅವೆನ್ಯೂ ರೋಡಿಗೆ ಹೋದರೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಐಟಮ್ಗಳೇ ಸಿಗುತ್ತೆ. ಅದನ್ನೇ ಓಪನ್ ಮಾಡಿಬಿಟ್ಟು ಆ್ಯಕ್ಚುಲಿ ಅದನ್ನು ಯಾವ ಥರ ಅಂತ ನನ್ನ ಮಕ್ಕಳಂತೂ ಬಿಡಲೇ ಇಲ್ಲ. ಅದನ್ನು ಫಸ್ಟ್ ಓಪನ್ ಮಾಡಬೇಕಿದು, ಫಸ್ಟ್ ನೋಡಬೇಕಂತ ಕ್ಯೂರಿಯಾಸಿಟಿ ಇತ್ತು ಅವರಿಗೆ ಸ್ವಲ್ಪ. ಅದಕ್ಕೆ ನನ್ನ ಮಗ ಬೇರೆ ಕರಾಟೆ ಕ್ಲಾಸ್ಗೆ ಹೋಗೋದಿತ್ತು. ಇದನ್ನು ನೋಡಿಬಿಟ್ಟೆ ನಾನು ಹೋಗಬೇಕು ಅಂತ ಹಠ ಮಾಡೋಕ್ಕೆ ಕೂತ್ಕೊಂಡ. ಆಮೇಲೆ ಅದನ್ನೆಲ್ಲ ಯಾವ ಥರ ಬರುತ್ತೆ ಆಪ್ಷನ್ ಎಲ್ಲ ಅಂತ ನೋಡಿಬಿಟ್ಟು ಒಂದಷ್ಟು ಸೆಲ್ಫಿ ವೀಡಿಯೋ ಸ್ಟ್ಯಾಂಡಿಂಗ್ ಎಲ್ಲ ಹಾಕಿಬಿಟ್ಟು ಅದು ಕನೆಕ್ಷನ್ ಎಲ್ಲ ಕೊಟ್ಟು ಲೈಟ್ಸ್ ಎಲ್ಲ ರಿಂಗ್ ಲೈಟ್ ಎಲ್ಲ ಹಾಕಿ ನೋಡಿದ್ವಿ. ಮಕ್ಕಳು ಒಂದಷ್ಟು ಫೋಟೋಗಳನ್ನೆಲ್ಲ ತಕ್ಕೊಂಡ್ರು, ಹೇಗೆ ಬರುತ್ತೆ, ಯಾವುದ್ಯಾವ್ದು ಆಪ್ಷನ್ ಹೇಗೆ ಬರುತ್ತೆ ಅಂತ ಬಿಟ್ಟು. ತುಂಬ ಚೆನ್ನಾಗಿದೆ. ಯಾರು ಬೇಕಾದರೆ ಪರ್ಚೇಸ್ ಮಾಡೋರಿದ್ರೆ ಹೋಗಿ ಮಾಡ್ಕೊಳ್ಳಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಇದು, ಆದರೂ ಕೂಡ ಹೇಳ್ತಾ ಇದ್ದೀನಿ. ಬಟ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೋಸ್ಕರ. ಆನ್ಲೈನಲ್ಲಿ ಸಿಗುತ್ತೆ, ಅದೇ ಹೇಳಿದ್ನಲ್ಲ, ಆನ್ಲೈನಲ್ಲಿ ಸ್ವಲ್ಪ 300 ರೂಪಾಯಿಗೆಲ್ಲ ಕ್ಯಾಮ್ರಾ ಸಿಗುತ್ತೆ ಅಂತ ಹೇಳ್ತಾರೆ. 300 ರೂಪಾಯಿ ಕ್ಯಾಮ್ರಾ ತೊಗೊಂಡು ಏನು ಮಾಡೋಣ, ಅದನ್ನು ಅದೇನು ಯೂಸಿಗೆ ಬರೋದಿಲ್ಲ, ಮತ್ತು 2 ದಿನಕ್ಕೆ ಹಾಳಾಗೋಗುತ್ತೆ. ಇದಾದ ನಂತರ ನನ್ನ ಮಗ ಕ್ಲಾಸಿಗೆ ಹೋಗೋದಿತ್ತು, ಕರಾಟೆ ಕ್ಲಾಸ್ಗೆ. ಅದೇ ಇವತ್ತು ಟೈಲ್ಸ್ ಬ್ರೇಕಿಂಗ್ ಇತ್ತು. ಸೊ ಅದಕ್ಕೆ ರೆಡಿಯಾಗಿಬಿಟ್ಟು ಬ್ಯಾಗೆಲ್ಲ ತುಂಬಿಕೊಂಡು ಹೋದ. ಅವತ್ತು ಸಂಡೇ ಇವತ್ತಂತೂ ಒಂದು ಸೆಲ್ಫಿ ಸ್ಟ್ಯಾಂಡ್ ಕ್ಯಾಮ್ರಾ ಸ್ಟ್ಯಾಂಡ್ ತಂದಂಗಾಯಿತು. ಅದಾದಮೇಲೆ ಕರಾಟೆ ಸ್ಕೂಲಿಗೆ ಬಿಟ್ಟು ಅವನು ಟೈಲ್ಸ್ ಬ್ರೇಕಿಂಗ್ ಇತ್ತು. ಟೈಲ್ಸ್ ಬ್ರೇಕಿಂಗ್ ಎಲ್ಲ ಮುಗಿದ ಮೇಲೆ ಅದನ್ನು ನೋಡಿಕೊಂಡು ನಾವು ವೀಡಿಯೋ ಎಲ್ಲ ಮಾಡಿಕೊಂಡು ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ. ಅದೆಲ್ಲ ತಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಒಂದೊಂದು ಐಸ್ ಕ್ರೀಮ್ ತಿಂದ್ಕೊಂಡ್ಬಿಟ್ಟು. ಚೆನ್ನಾಗಿತ್ತು ಇವತ್ತಿನ ಸಂಡೇ ವಿಡಿಯೋ. ಅವನಿಗೆ ತುಂಬ ಅದು ಕ್ಯಾಮ್ರಾ ನೋಡಿದೇ ಅವನಿಗೆ ಮನೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಅವನಿಗೋಸ್ಕರ ನಾವು ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ತೋರಿಸ್ಬಿಟ್ಟು, ಅವನು ಒಂದೆರಡು ಫೋಟೋಸು ರೀಲ್ಸ್ ಎಲ್ಲ ಏನೇನೋ ಮಾಡಿಬಿಟ್ಟು